ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಸರ್ಕಾರ. ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ಸಭೆ. ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ತೀರ್ಮಾನ. ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಉದ್ಘಾಟನೆ. ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನ ಯಶಸ್ವಿ. ಪ್ರಗತಿ ಸಾಧಿಸಿದ ಸಹಕಾರಿಗಳಿಗೆ ಆತ್ಮೀಯ ಸನ್ಮಾನ. ಪಾದಚಾರಿ ರಸ್ತೆ ಕಾಮಗಾರಿ ಬಗ್ಗೆ ನಗರಸಭಾ ಅಧ್ಯಕ್ಷರ ಅಸಮಾಧಾನ. ಕಾಮಗಾರಿ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪ. ಸಮಸ್ಯೆ ಸರಿಪಡಿಸಲು ಅಧ್ಯಕ್ಷ ನಾಗೇಶ್ ತಾಕೀತು. ಪ್ರವಾಸಿಗರು ತೆರಳುತ್ತಿದ್ದ ಬಸ್ನಿಂದ ಅವಾಂತರ. ನೊಂದವರಿಗೆ ಸಹಾಯ ಹಸ್ತ ನೀಡಿದ ಸಂಘಟನೆಗಳ ಪದಾಧಿಕಾರಿಗಳು. ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗದ ಕಾರ್ಯಕ್ಕೆ ಮೆಚ್ಚುಗೆ. ಸರ್ ಎಂವಿ ಕ್ರೀಡಾಂಗಣದಲ್ಲಿ ಗೀತಾಂಜಲಿ ಕ್ರೀಡೋತ್ಸವ ಆಯೋಜನೆ. ಶಾಸಕ ರವಿಕುಮಾರ್ ಗೌಡ ಚಾಲನೆ. ವಿದ್ಯಾರ್ಥಿಗಳು ಕ್ರೀಡಾ ಪ್ರೇಮ ಬೆಳೆಸಿಕೊಳ್ಳಲು ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸಲಹೆ. ಜೆಡಿಎಸ್ ಪಕ್ಷ ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷ ದಲಿತ ಸಂಘಟನೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಯಿತು. ಜೆಡಿಎಸ್ SC/ST ವಿಭಾಗದ ಸಭೆಯು ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ನಡೆಯಿತು. ಜೆಡಿಎಸ್ ಪಕ್ಷ ಸಂಘಟನೆ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತ ಸಂಘಟನೆಗಳನ್ನು ಬಳಸಿಕೊಳ್ಳುತ್ತಿರುವ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಯ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠ ಮಾಡಬೇಕು. ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳು ಇದ್ದಾವೆ. ರಾಜಕಾರಣಕ್ಕಾಗಿ SC/ST ಸಮುದಾಯವನ್ನು ಬಳಸಿಕೊಳ್ಳುತ್ತಿರುವ ಕೆಲಸ ನಡೀತಿದೆ ಅಂತ ಹೇಳಿದರು. ದಲಿತರ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. 25,000 ಕೋಟಿ STP SP ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ST ವಿಭಾಗದವರು ಸತ್ತುಹೋಗಿದ್ದಾರೆ ಅಂತ ಅನ್ನದಾನಿ ಪ್ರಶ್ನೆ ಮಾಡಿದರು. ಇದರ ಬಗ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡುತ್ತೇವೆ. ದಲಿತರಿಗೆ ಅನ್ಯಾಯ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದರು. ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದೆ, ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಬಲವರ್ಧನೆ ಆಗಬೇಕು. ಅದಕ್ಕಾಗಿ ಮೊನ್ನೆ ದಿನ ನಾನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಬೊಮ್ಮಣ್ಣ 3 ಜನರು ಮಾತನಾಡುವ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಜಿಲ್ಲೆಯಲ್ಲಿ 7 ತಾಲೂಕಿನಲ್ಲೂ ಸಮಸ್ಯೆಗಳಿದ್ದಾವೆ. ವಿಶೇಷವಾಗಿ ನಮ್ಮ ಘಟಕದಲ್ಲಿ SC/ST ಘಟಕದಲ್ಲಿ JDS ವಿಭಾಗದಲ್ಲಿ ಹಲವಾರು ನ್ಯೂನತೆಗಳಿದ್ದಾವೆ. ಅವನ್ನೆಲ್ಲ ನಾವು ಸ್ವಲ್ಪ ಚರ್ಚೆ ಮಾಡಿ ಅದಕ್ಕೆ ಒಂದು ಅಂತಿಮ ಸಲಹೆಗಳನ್ನು ಪಡ್ಕೊಂಡು ಒಂದು ತೀರ್ಮಾನ ಮಾಡಿ ಪಕ್ಷವನ್ನ ಬಲವರ್ಧನೆ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ 11ನೇ ತಾರೀಕು ಮಾಡೋಣ ಅಂತೇಳಿ ಇವತ್ತು ಈ ಸಭೆ ಕರೆದಿದ್ದೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಾದ್ಯಂತ ಹಲವಾರು ಸಂಘಟನೆಗಳ ಹೆಸರು ಹೇಳಿಕೊಂಡು, ಸಂಘಟನೆಗಳು ಇರಬಹುದು, ಇಲ್ಲದೆ ಇರಬಹುದು, ಆದರೆ ಸಂಘಟನೆ ಹೆಸರನ್ನ ರೂಪ ಕೊಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ದೇಶದಾದ್ಯಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಹೆಚ್ಚಾಗಿ ನಡೀತಾ ಇದೆ. ಆಂಧ್ರದಲ್ಲಿ ನಡೀತಾ ಇರ್ಬೋದು, ತಮಿಳುನಾಡಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಒರಿಸ್ಸಾದಲ್ಲಿ ಎಲ್ಲ ಕಡೆ ನಡೀತಿರ್ಬೋದು. ಏನಪ್ಪ ಆ ಪ್ರತಿಭಟನೆ ಅಂದ್ರೆ, ಅಮಿತ್ ಶಾ ಅವರು ಬಿಜೆಪಿಯ ಮುಖಂಡರು ಮತ್ತೆ ಈ ದೇಶದ ಗೃಹ ಮಂತ್ರಿಗಳು ಬಾಬಾ ಸಾಹೇಬ್ ಅವರಿಗೆ ಅಪಮಾನ ಮಾಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅಂತಕ್ಕಂಥ ವಿಚಾರಕ್ಕೆ ಇಡೀ ದೇಶದಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಈಗ ನಮ್ಮ ಸ್ನೇಹಿತರುಗಳು, ಹಲವಾರು ಸ್ನೇಹಿತರುಗಳು ಹೇಳಿದಾಗೆ, ನಮ್ಮ ಬೊಮ್ಮಣ್ಣ ಹೇಳಿದಂಗೆ ಯಾರೇ ಅಪಮಾನ ಮಾಡಿದ್ರು, ನಮ್ಮ ಪಕ್ಷದವರೇ ಆಗ್ಲಿ, ಯಾವುದೇ ಪಕ್ಷದವರೇ ಆಗ್ಲಿ, ರಾಜಕಾರಣಿ ಆಗ್ಲಿ ಅಥವಾ ಬೇರೆಯವರೇ ಆಗ್ಲಿ, ಯಾರೇ ಬಾಬಾ ಸಾಹೇಬ್ ವಿಚಾರಕ್ಕೆ ಹೆಸರಿಗೆ ಅಪಮಾನ ಮಾಡಿದ್ರೆ ನಾವು ಸಹಿಸಿಕೊಳ್ಳೋದಿಲ್ಲ, ಹೋರಾಟ ಮಾಡ್ತೀವಿ ಇವತ್ತು ಹೇಳಿದ್ದಾರೆ. ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಜಯರಾಮ್ ಸಾತ್ನೂರು, ಬೊಮ್ಮರಾಜು, ಕಾಂತರಾಜು, ಪುಟ್ಟಸ್ವಾಮಿ, ಕಾಳಪ್ಪ, ನರಸಿಂಹ, ಭದ್ರಾಚಲಮೂರ್ತಿ ಸೇರಿದಂತೆ ಇತರರಿದ್ದರು. ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಉದ್ಘಾಟನೆ ಮತ್ತು ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನವು ಮಂಡ್ಯದ ರೈತ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯದ ರೈತ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನವನ್ನು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಸಹಕಾರಿ ಪಿತಾಮಹ
ಸಿದ್ದನಗೌಡ ಪಾಟೀಲ್ರವರ ಭಾವಚಿತ್ರಕ್ಕೆ ನಂಜನಗೌಡ ಅವರು ಪುಷ್ಪನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವು, ಇಂದು ರಾಜಕಾರಣದಲ್ಲಿ ಸೌಹಾರ್ದತೆ ಅನ್ನುವುದು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಸರ್ಕಾರದ ಅಡಿಯಲ್ಲಿ ಸೌಹಾರ್ದ ಸಹಕಾರ ಸಂಘಗಳು ಕೆಲಸ ಮಾಡುತ್ತಿದ್ದಾವೆ. ಸಹಕಾರಿ ಸಂಘಗಳು ಸಾರ್ವಜನಿಕ ಜೀವನದಲ್ಲಿ ರೈತನಿಗೆ ಅವಶ್ಯಕವಾಗಿದ್ದಾವೆ. ಸಹಕಾರಿ ವ್ಯವಸ್ಥೆ ರೈತರ ಜೀವನಾಡಿಯಾಗಿದೆ ಅಂತ ಹೇಳಿದರು. ಸೌಹಾರ್ದದಲ್ಲಿ ಆಲ್ಟರ್ನೇಟ್ ಆಗಿ ಸರ್ಕಾರ ಏನು ಮಾಡೋಕ್ಕೆ ಎಲ್ರಿಗೂ ಮಾಡೋಕ್ಕಾಗಲ್ವೋ, ಆದರೆ ಸರ್ಕಾರದ ಅಡಿಯಲ್ಲೇ ಸೌಹಾರ್ದದ ಒಕ್ಕೂಟಗಳು ಸಾಲ ಸೌಲಭ್ಯವನ್ನು ಕೊಡೋದು, ರೈತರನ್ನು ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸೋದು ಮತ್ತು ಅವರನ್ನು ಸ್ವಾಭಿಮಾನದಿಂದ ಬದುಕೋ ರೀತಿ ಮಾಡೋದೇ ಸೌಹಾರ್ದ ಒಕ್ಕೂಟಗಳ ಮತ್ತು ಸೌಹಾರ್ದ ಬ್ಯಾಂಕ್ಗಳು, ಸೌಹಾರ್ದ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕೆಲಸ ಆಗಿದೆ. ಈ ಸಹಕಾರಿ ಸಂಘಗಳು ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬ ರೈತಾಪಿ ವರ್ಗದವರಿಗೂ ಅವಶ್ಯಕತೆ ಇದೆ. ಅವರು ರೈತರ ಬೆನ್ನೆಲುಬಾಗಿ, ರೈತರ ಸಹಕಾರಿಯಾಗಿ, ಅವರ ಜೊತೆಯಲ್ಲೇ ಸಹಕಾರ ಅಂದರೆ ನಿನಗೆ ನಾನು ಕೊಡು, ನನಗೆ ನೀನು ಕೊಡು ಅನ್ನೋದೇ ಸಹಕಾರ. ಆ ರೀತಿ ಸಹಕಾರ ವ್ಯವಸ್ಥೆಯಲ್ಲಿ ರೈತರ ಜೀವನಾಡಿಯಾಗಿದೆ. ಇವತ್ತು ರಾಜ್ಯದಲ್ಲಿ ಹಲವಾರು ರೈತರ ಸ್ವಾವಲಂಬಿ ಬದುಕಿಗೆ ಮುನ್ನುಡಿಯನ್ನು ಬರೆದಿರೋದೇ ಸಹಕಾರ ಸಂಘಗಳು. ರಾಜ್ಯ ಸೌಹಾರ್ದ ಸಂಯುಕ್ತ ಸಂಘಟನೆಯ ಅಧ್ಯಕ್ಷರಾದ ನಂಜನಗೌಡ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ ಕೇವಲ 31 ಸಹಕಾರ ಸಂಘಗಳನ್ನು ಹೊಂದಿರುವ ಈ ಸಂಘಟನೆ ಅರ್ಥಪೂರ್ಣ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಮಂಡ್ಯ ರೈತರ ಜಿಲ್ಲೆಯಾಗಿದೆ, ಹೋರಾಟದ ಜಿಲ್ಲೆಯಾಗಿದೆ. ಯಾವುದೇ ಸರ್ಕಾರ ಬಂದರೂ ಮಂಡ್ಯದಲ್ಲಿ ಹೋರಾಟ ನಡೆದರೆ ಅದಕ್ಕೆ ಮಹತ್ವ ನೀಡುತ್ತವೆ. ಈ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಮಂಡ್ಯದಲ್ಲಿ ದಾಪುಗಾಲು ಇಡುತ್ತಿರುವುದು ಶ್ಲಾಘನೀಯ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. 1904 ಒಂದು ಕಾಯ್ದೆ ಬಂತು, ಸಹಕಾರ ಕಾಯ್ದೆ. ಆ ಕಾಯ್ದೆಯಲ್ಲಿ ಇಡೀ ದೇಶದಲ್ಲಿ ಅಂತ ನಾವು ಹೇಳ್ತೀವಿ. ಮತ್ತೆ ಕೆಲವರು ಯಾರ್ಯಾರೋ ಹೇಳ್ತಾರೆ ಒಂದೆರಡು ಸಂಸ್ಥೆಗಳು ಬೇರೆ ರಾಜ್ಯದಲ್ಲಿ ಇದ್ದು ಅಂತ. ಇರ್ಲಿ, ತೊಂದರೆ ಇಲ್ಲ. ನಮಗೆ ಕರ್ನಾಟಕದಲ್ಲಂತೂ ಪ್ರಪ್ರಥಮ ಸಹಕಾರ ಸಂಘವನ್ನು ಹುಟ್ಟಿ ಹಾಕಿರ್ತಕ್ಕಂಥ, ದೇಶದಲ್ಲೇ ಇವತ್ತು ಕೂಡ, ಅವತ್ತು ಹುಟ್ಟಿ ಇವತ್ತು ಕೂಡ ಜೀವಂತವಾಗಿರ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಸಿದ್ದನಗೌಡ ಸಣ್ಣರಾಮನಗೌಡ ಹುಟ್ಟಿ ಹಾಕಿರ್ತಕ್ಕಂಥ ಸಂಸ್ಥೆ ಬಂಧುಗಳೇ. ನಂತರ ಸೌಹಾರ್ದ ಸಹಕಾರದಲ್ಲಿ ಹೆಚ್ಚು ಸಾಧನೆ ಮಾಡಿದ ಪ್ರತಿನಿಧಿಗಳಿಗೆ ಆತ್ಮೀಯವಾಗಿ ಗಣ್ಯರು ಸನ್ಮಾನ ನೆರವೇರಿಸಿದರು. ಬಹಳ ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ. ಅದಕ್ಕೆ ಕಾರಣಕರ್ತರಾದ ಶ್ರೀಯುತ ಎನ್ ಬಸವೇಗೌಡರು, ನುಡಿ ಭಾರತಿ ಸಂಸ್ಥಾಪಕ ಅಧ್ಯಕ್ಷರು, ಸೌಹಾರ್ದ ಸಂಘದ ಅಧ್ಯಕ್ಷರಿಗೆ ಮಂಡ್ಯ ಜಿಲ್ಲಾ ಸೌಹಾರ್ದ ಸಣ್ಣ ಕಿರುಕಾಣಿಕೆ ಪ್ರಶಸ್ತಿ. ವಾರ್ಷಿಕ ಪ್ರತಿ ವರ್ಷ ಮಾಡುವಂತೆ ಪ್ರಾರಂಭಗೊಳಿಸುವಂತಹ ಶ್ರೀ ಸಿದ್ದನಗೌಡ ಸಾಮಾನ್ಯ ನೌಕರ 1 ಕೋಟಿಗೂ ಅಧಿಕ ಠೇವಣಿನ ಒಂದು ಸಹಕಾರ ಸಂಸ್ಥೆಗೆ ತರ್ತಾನೆ ಅನ್ನೋದು ಸಣ್ಣ ವಿಷಯ ಅಲ್ಲ. ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಗುರುರಾಜ್, ಮಂಜುನಾಥ್, ಗುರುಪ್ರಸಾದ್ ಬಂಗೇರ, ಕೆ ಶ್ರೀಧರ್, ಬಲರಾಮ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಕೆವಿ ಶಂಕರಗೌಡ ನೆನಪಿನ ನಾಟಕೋತ್ಸವದ 2ನೇ ದಿನ ನಡೆದ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಉರಿಯ ಉಯ್ಯಾಲೆ ನಾಟಕ ಪ್ರದರ್ಶನ ಗಮನ ಸೆಳೆಯಿತು. ಮಂಡ್ಯದ ಕಲಾಮಂದಿರದಲ್ಲಿ 2ನೇ ದಿನದ ನಾಟಕೋತ್ಸವದಲ್ಲಿ ನಡೆದ ಲೇಖಕ, ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರ ಉರಿಯ ಉಯ್ಯಾಲೆ ನಾಟಕ ಪ್ರದರ್ಶನ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಜನತಾ ಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರಾದ ಡಾಕ್ಟರ್ ರಾಮಲಿಂಗಯ್ಯ ಅವರು, ಶಾಲಾ ಮಕ್ಕಳಿಗೆ ರಂಗ ಶಿಕ್ಷಣ ನೀಡುವಂತಹ ಕೆಲಸ ಆಗಬೇಕು, ಆಗ ರಂಗಭೂಮಿ ವಿಸ್ತರಿಸುವ ಕೆಲಸವಾಗುತ್ತದೆ ಅಂತ ಅವರು ತಿಳಿಸಿದರು. ಸಿನಿಮಾ ಸಿಂಗಲ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸ್ ಬದಲಾಗುವಾಗ ಈ ಡ್ರಾಮಾ ಬಂದರೆ ಡ್ರಾಮಾ ಥಿಯೇಟ್ರಿಗೆ, ಆ ಥಿಯೇಟ್ರಲ್ಲಿ ಡ್ರಾಮಾ ಹೋದರೆ 30-40 ಜನ ಇದ್ದರೆ ಅದೇ ಹೌಸ್ಫುಲ್ ಅಂತ ಕರೀತಾರೆ. ಆಮೇಲೆ ಅದನ್ನು ರಿವೈವ್ ಮಾಡೋದು, ಪರ್ಟಿಕ್ಯುಲರ್ ಆಗಿ ಮಲ್ಟಿಪ್ಲೆಕ್ಸ್ ಬಂದು ಆ ಸಿನಿಮಾ ಇಂಡಸ್ಟ್ರಿಗಳು ಮುಟ್ಕೊಂಡು ಈ ಡ್ರಾಮಾ ಥಿಯೇಟ್ರಿಗೆ ಬಂದಾಗ ನಾನು ಅಲ್ಲಿರ್ಬೇಕಾದ್ರೆ ಆ ಕಾಲಘಟ್ಟದಲ್ಲೇ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟರು. ಕೆನಡಾದ ದೇಶದಲ್ಲಿ ಆ ಎಲ್ಲ ರಾಜ್ಯಗಳಲ್ಲಿ ಹೈಸ್ಕೂಲ್ ಮಕ್ಕಳು ಅಲ್ಲಿ ನಮ್ಮಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಎಂ.ಎ. ಜಾಯಿದರ್ ಅವರು ಮಾತನಾಡಿ, ಶಾಲಾ ಮಕ್ಕಳಿಗೆ, ಅದರಲ್ಲೂ ವಸತಿ ಶಾಲಾ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ನೀಡಬೇಕು. ಇತ್ತೀಚೆಗೆ ಕೊಡಗಿನಲ್ಲಿ ಹೆಚ್ಚು ರಂಗಭೂಮಿ ಕೆಲಸಗಳು ನಡೆಯುತ್ತಿಲ್ಲ. ಅದು ಟೂರಿಸಂ ಸ್ಥಳವಾದ್ದರಿಂದ ಅಲ್ಲಿ ಹೆಚ್ಚು ರಂಗಭೂಮಿ ಕೆಲಸ ನಡೆಯುತ್ತಿಲ್ಲ ಮತ್ತು ಆಸಕ್ತಿ ಕೂಡ ಕಂಡುಬರುತ್ತಿಲ್ಲ. ನಾನು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾಗಿ ಆಯ್ಕೆಯಾದ ಮೇಲೆ ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಣೆ ಮಾಡಿದ್ದೇನೆ, ಯಶಸ್ವಿ ಕೂಡ ಆಗಿದೆ. ಇನ್ನೂ ಕೂಡ ಹೆಚ್ಚು ರೀತಿಯಲ್ಲಿ ರಂಗಭೂಮಿ ಕೆಲಸ ಆಗಬೇಕು ಅಂತ ಅವರು ಹೇಳಿದರು. ಹಾಗೆ ಇಲ್ಲಿ ಎಷ್ಟೊಂದು ಜನ ಶಿಕ್ಷಕರು, ಪ್ರಾಂಶುಪಾಲರು, ವಸತಿ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕರು ಈ ಥರದವರು ಯಾರಾದರೂ ಇದ್ದರೆ
ದಯವಿಟ್ಟು ನಮ್ಮ ಅಕಾಡೆಮಿಗೆ ನಮ್ಮ ಮಕ್ಕಳಿಗೆ ಯೋಜನೆ ಕೊಡಿ ಅಂತ ನಮಗೆ ಪತ್ರ ಬರೀರಿ. ನಾವು ಖಂಡಿತವಾಗ್ಲೂ ಮಕ್ಕಳಿಗೆ ನಿಜವಾಗ್ಲೂ ತರಬೇಕಾಗಿರೋದು ಈ ಯೋಜನೆಗಳು ಅಕಾಡೆಮಿಕ್ ಆಗಿ ಆಗಬೇಕಾಗಿರೋದು, ಮಕ್ಕಳ ಮನಸ್ಸನ್ನು ರೂಪಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಮಗೆ ಬಾಲ್ಯಗಳು ಚೆನ್ನಾಗಿತ್ತು, ಇವತ್ತಿನ ಮಕ್ಕಳಿಗೆ ಬಾಲ್ಯಗಳಿಲ್ಲ. ಎಲ್ಲವೂ ಮೆಕ್ಯಾನಿಸಮ್ ಆಗಿದೆ, ಟೆಕ್ನಾಲಜಿ ಥ್ರೂ ಹೋಗ್ತಾ ಇದ್ದಾರೆ, ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತಿನ ಮಕ್ಕಳಿಗೆ ನಾವು ಆಲ್ಟರ್ನೇಟಿವ್ ಅಂತ ಏನು ಕೊಡ್ತಿಲ್ಲ. ಮೊಬೈಲಿಗೆ ಆಲ್ಟರ್ನೇಟಿವ್ ಆಗಿ ಏನು ಕೊಡ್ತಿದ್ದೀವಿ ನಾವು? ಅಪ್ಪ ಅಮ್ಮ ಕೂತು ನಾವು ಕತೆ ಹೇಳೋಷ್ಟು ನಮಗೆ ಪುರ್ಸೋದಿಲ್ಲ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸುವಷ್ಟು ಪುರ್ಸೋದು ನಮಗಿಲ್ಲ. ಒಂದು ಕವಿತೆ ಹೇಳ್ಕೊಡೋಲ್ಲ, ಒಂದು ಪದ್ಯ ಹೇಳ್ಕೊಡೋಕೆ ನಮಗೆ ಟೈಮ್ ಇರಲ್ಲ. ಎಲ್ಲರೂ ಬ್ಯುಸಿಯಾಗಿರುವಂಥ ಈ ಒತ್ತಡದ ಬದುಕಿನಲ್ಲಿ ಮಕ್ಕಳಿಗೆ ನಾವು ತುಂಬ ಕಡಿಮೆ ಸಮಯ ಕೊಡ್ತಾ ಇದ್ದೀವಿ ಅಂತ ಅನಿಸ್ತಿದೆ. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮುಖ್ಯ ಆಯುಕ್ತರಾದ ಜಿಪಿ ಬಕ್ಸವತ್ಸಲ, ಜಿಲ್ಲಾ ಭಾರತ್ ಸ್ಕೌಟ್ಸ್ನ ಆಯುಕ್ತರಾದ ಡಾಕ್ಟರ್ ಎಚ್ ಅನಿಲ್ ಕುಮಾರ್, ರಂಗ ಸಂಘಟಕರಾದ ಕುವೆಂಪು ಪ್ರಕಾಶ್, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಉಪಸ್ಥಿತರಿದ್ದರು. ಹಿರಿಯ ಲೇಖಕ ಹಾಗೂ ವಿಮರ್ಶಕರಾದ ಡಾಕ್ಟರ್ ಎಸ್ ವೆಂಕಟೇಶಮೂರ್ತಿ ಅವರು ಬರೆದಿರುವ ಉರಿಯ ಉಯ್ಯಾಲೆ ನಾಟಕದ ಪ್ರಯೋಗ ಯಶಸ್ವಿಯಾಗಿ ನಡೆಯಿತು. ಮೈಸೂರಿನ ಶಶಿ ಥಿಯೇಟರ್ ಪ್ರಸ್ತುತಪಡಿಸಿ ರಂಗರೂಪ ಮತ್ತು ನಿರ್ದೇಶನವನ್ನು BN ಶಶಿಕಲಾ ನಿರ್ವಹಿಸಿದರು. ಕಲಾವಿದರು ನಡೆಸಿಕೊಟ್ಟ ಪ್ರಯೋಗ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ನಡೆಯುತ್ತಿರುವ ಪಾದಚಾರಿ ರಸ್ತೆ ಕಾಮಗಾರಿ ಬಗ್ಗೆ ನಗರಸಭಾ ಅಧ್ಯಕ್ಷರಾದ MV ನಾಗೇಶ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಡೆಯುತ್ತಿರುವ ಪಾದಚಾರಿ ರಸ್ತೆ ಕಾಮಗಾರಿ ಬಗ್ಗೆ ನಗರಸಭಾ ಅಧ್ಯಕ್ಷರಾದ MV ನಾಗೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ 40 ಕೋಟಿ ರೂಪಾಯಿಯಲ್ಲಿ ಪಾದಚಾರಿ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಕಾಮಗಾರಿಯು ಗುಣಮಟ್ಟದಿಂದ ನಡೆಯುತ್ತಿಲ್ಲ ಎಂದು ಸಾರ್ವಜನಿಕರು ಮಾಹಿತಿ ನೀಡಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ KSRTC ಬಸ್ ಸ್ಟ್ಯಾಂಡ್ ಬಳಿ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಕಾಮಗಾರಿಗೆ ಬಳಸುತ್ತಿರುವ ಸಾಮಗ್ರಿಗಳು ಗುಣಮಟ್ಟದಲ್ಲಿ ಇಲ್ಲದಿರುವುದು ಕಂಡುಬಂದಿದೆ ಅಂತ ಹೇಳಿದರು. ಸಾರ್ವಜನಿಕರ ದೂರಿನನ್ವಯ ನಾವು ಸ್ಪಾಟ್ಗೆ ವಿಸಿಟ್ ಹೋದಾಗ ಪೂರ್ತಾಗ ಡಾಂಬರ್ನಲ್ಲಿ ಕ್ವಾಲಿಟಿನೂ ಇರಲಿಲ್ಲ, ಡಾಂಬರು ಕ್ವಾಲಿಟಿನೂ ಇರಲಿಲ್ಲ. ಆದ್ದರಿಂದ ಸಾರ್ವಜನಿಕರು ಬಳಸಿದ್ದೆ ನಮ್ಮ ಬಗ್ಗೆ ಹಾಗೂ MP ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದಾಗ ಯಾಕೆ ಮಾತಾಡ್ತಾರೆ ಅಂತ ಹೇಳಿದಾಗ ಈ ರೀತಿ ಕೆಲಸ ಮಾಡಿಸಿದಿಲ್ಲ ಸಿಟಿಲಿದ್ದೆ ಅಂತ ಹೇಳಿದಾಗ ನಾವು ಆ ವಿಚಾರದಲ್ಲಿ ನಮ್ಮ NH AW ಅವರಿಗೆ ಕನೆಕ್ಟ್ ಮಾಡಿದ್ರೆ ಇಬ್ಬರು ರೆಸ್ಪಾನ್ಸ್ ಮಾಡಲಿಲ್ಲ, ಅಂದರೆ ಫೋನು ರಿಸೀವ್ ಮಾಡಲಿಲ್ಲ. ಇಲ್ಲಿ ಯಾವಾಗ ಕೊಟ್ಟಿರ್ತಾರೆ ಅವ್ರು ಯಾರು ಮ್ಯಾನೇಜರ್ ಇರುತ್ತೆ, ಅವ್ರು ಯಾರೂ ಇಲ್ಲ ಸೈಟಲ್ಲಿ. ಎಲ್ಲ ಉತ್ತರ ಪ್ರದೇಶ ರಾಜಸ್ಥಾನದ ಬಗ್ಗೆ ಕೆಲಸ ಮಾಡ್ತಿದ್ದಾರೆ, ಅವ್ರು ಕನ್ನಡ ಬರೋಲ್ಲ, ನಮಗೆ ಹಿಂದಿ ಬರೋಲ್ಲ. ಇದು ಕಮ್ಯುನಿಕೇಷನ್ ಪ್ರಾಬ್ಲಮ್. ಅದಾದಮೇಲೆ ಸಿಟಿ ಒಳಗೆ ಧೂಳು ಮುಕ್ತ ನಾವು ರಸ್ತೆಗಳು ಮಾಡಬೇಕು ಅಂದರೆ ಅವರು ಧೂಳನ್ನೇ ಮಾಡ್ಬಿಟ್ಟು ಆಯ್ತಾ ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತು 40 ಕೋಟಿ ರೂಪಾಯಿ ಕೆಲಸ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಅವೈಜ್ಞಾನಿಕವಾಗಿ ನಾವು ಸಿಟಿಲಿದ್ದೀವೋ ಇಲ್ಲ ಕಾಡಲ್ಲಿದ್ದೀವೋ ಅಂದರೆ ನಮಗೆ ಗೊತ್ತಾಯ್ತಾ ಇಲ್ಲ. ನಾವು ನಗರಸಭೆ ವ್ಯಾಪ್ತಿ ಒಳಗೆ ಅದು ಗ್ರೇಡ್ 1 ನಗರಸಭೆಯಲ್ಲಿ ನಮಗೆ ಅವಮಾನ ಆಯ್ತಾಗುತ್ತಿದೆ. ಎಂತೆಂಥ ಲೀಡರ್ಗಳು ಇದ್ದಾರೆ ಮಂಡ್ಯದಲ್ಲಿ, ಅಂಥದ್ರಲ್ಲಿ ಇವರು ಕಳಪೆ ಕಾಮಗಾರಿ ಮಾಡಿ ಇದು ನಮಗೆ ಭಾಳ ನೋವಾಗಿದೆ. ಕಾಮಗಾರಿ ಸ್ಥಳದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಯಾವುದೇ ಅಧಿಕಾರಿಗಳನ್ನು ಇರದೇ ಇರುವುದು ಕಂಡುಬಂದಿದೆ. ಕಾಮಗಾರಿ ಗುಣಮಟ್ಟದ ಪ್ರಶ್ನೆ ಮಾಡಲು ಅಧಿಕಾರಿಗಳಿಗೆ ಸಂಪರ್ಕಿಸಲು ಕಾರ್ಯ ಮಾಡಿದರೆ ಯಾವುದೇ ಅಧಿಕಾರಿಗಳು ಕಾರ್ಯ ಸ್ವೀಕಾರ ಮಾಡ್ತಿಲ್ಲ. ಕೆಲಸ ನಿರ್ವಹಿಸುವ ಕಾರ್ಮಿಕರಿಗೆ ಕನ್ನಡ ಬಾರದ ಕಾರಣ ಸರಿಯಾದ ಮಾಹಿತಿ ಸಿಗ್ತಿಲ್ಲ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಗುಣಮಟ್ಟದ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಇದುವರೆಗೂ ಯಾವುದೇ ಅಧಿಕಾರಿಗಳು ಕಾಮಗಾರಿ ವೀಕ್ಷಣೆಗೆ ಬಂದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ನಾಗೇಶ್ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ MP ಅರುಣಕುಮಾರ್ ಜೊತೆಗಿದ್ದರು. ಅದಾದಮೇಲೆ ಈ ಕಾಂಟ್ರಾಕ್ಟ್ರು ಬರಲ್ಲ ಸೈಟ್ಗೆ, NHನ AW JE ಯಾರು ಬರದೆ ಯಾರೊಬ್ಬರು ಕೆಲಸ ಮಾಡ್ತಾರೆ ಅಂದರೆ ಏನು ಟೆಸ್ಟ್ ಮಾಡ್ತಾರೆ, ಏನು ಕ್ವಾಲಿಟಿ ಚೆಕ್ ಮಾಡ್ತಾರೆ, ಯಾರೋ ಒಬ್ಬ ಮ್ಯಾನೇಜರ್ ಇರ್ತಾನೆ, ಅದಕ್ಕೆ ಸಂಬಂಧಪಟ್ಟವರು ರೋಡ್ ಮಾಡಿದವರೇ ಬೇರೆ, ಅಪ್ರೋಚ್ ಮಾಡ್ತಿರೋರೇ ಬೇರೆ, ಕಾಬೂಲ್ ಸ್ಟೋನ್ ಹಾಕ್ತಿರೋರೇ ಬೇರೆ, ಫುಟ್ಪಾತ್ ಮಾಡ್ತಾರೆ. ಆ ಫುಟ್ಪಾತ್ನ ಅವೈಜ್ಞಾನಿಕವಾಗಿ ಸಿಟಿ ಒಳಗೆ ಯಾವ ರೀತಿ ಇರಬೇಕು ಅಂತಲೇ ಗೊತ್ತಿಲ್ಲ. ಮೊದಲಂಗೆ ನಮ್ಮ ರೋಡ್ಗಳು ಅಗ್ಲಾಗಿದ್ದು ಇವಾಗ ರೋಡ್ ಬಂದು ಚಿಕ್ಕದಾಗಿದೆ. ಅವ್ರ ಅನುಕೂಲದಿಂದಾಗಿ ಹೆಂಗೆ ಬೇಕಂಗೆ ಮಾಡಿ ಮಳೆ ಬಂದರೆ ಮೋರಿಗೆ ನೀರು ಹೋಗಲ್ಲ ಆ ಮಟ್ಟಿಗೆ ಮಾಡಿದ್ದಾರೆ. ಫುಟ್ಪಾತ್ನ ನೀರನ್ನ ಇವಾಗೇನ ಒಂದು ಮಳೆ ಇವಾಗ ಲಾಸ್ಟ್ 1 ತಿಂಗಳು ಮಳೆ ಬಂದಾಗ ಫ್ಯಾಕ್ಟ್ರಿ ಸರ್ಕಲ್ಲು ಮತ್ತು ಕಲ್ಲಳ್ಳಿಲಿ ನೀರು ನಿಂತಿರೋದು ಫೋಟೋಗಳಿದೆ ಸರ್, ನಿದರ್ಶನ ನಾನು ಕೊಡ್ತೀನಿ ಬೇಕಾದ್ರೆ. ಈ ವಿಚಾರವಾಗಿ ಮಂಡ್ಯದಲ್ಲಿ ಏನು ನಡೀತಿದೆ ಅಂತ ನಮಗೆ ಒಂಥರ ಬೇಜಾರಾಗ್ತಿದೆ. NH ಅವ್ರು ಮಾಡ್ತಿರೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಮಾಡ್ತಿರೋ ರಸ್ತೆ ನಮಗೆ ಒಂದು ಚೂರು ಇದ್ರ ಇಷ್ಟ ಇಲ್ಲ. ಇದ್ರ ಬಗ್ಗೆ
ತನಿಖೆ ಆಗಬೇಕು. ಹಾಗೂ ಈ ಯಾರು ಮಾಡ್ತಾಯಿದ್ದಾರೆ ಅದನ್ನ ಒಂದು ಸ್ವಲ್ಪ ಟೆಸ್ಟಿಂಗು ಮತ್ತೊಂದು ಮಾಡಿಸಿ ಕ್ವಾಲಿಟಿ ಚೆಕ್ ಮಾಡೋರು, ಕ್ವಾಲಿಟಿ ಕಂಟ್ರೋಲರು ಎಲ್ಲಿಂದರೂ ಬಂದು ಇದು ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ. ಯಾಕೆ ಅಂತ ಹೇಳಿದ್ರೆ ಸಿಟಿಲಿ ಬರ್ತಾ ನಾವು ಇದನ್ನ ಮಂಡ್ಯನ ಹಳ್ಳಿ ಮಾಡ್ತಾಯಿದ್ವಿ, ಸಿಟಿ ಮಾಡ್ತಾಯಿದ್ವಿ. ನಾವು ಅಕ್ಕಪಕ್ಕ ಮೈಸೂರು ಬೆಂಗಳೂರು ನೋಡಿದ್ರೆ, ಅಕ್ಕಪಕ್ಕ ಮೈಸೂರು ಬೆಂಗಳೂರು ನೋಡಿದ್ರೆ ಯಾವ ರೀತಿ ಇದೆ. ಆ ವರ್ಷಕ್ಕೆ ಅಂದರೆ 5 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಪ್ರಾಜೆಕ್ಟ್ ಅಂತ ಕೆಲಸ ಮಾಡ್ತಾನೆ ಇರ್ತಾರೆ. ಇದು ದೊಡ್ಡ ಪ್ರಾಜೆಕ್ಟ್, 40 ಕೋಟಿ ರಸ್ತೆನ ಅಧ್ವಾನ ಏಳಿಸ್ಕೊಳಿಸಿದ್ದಾರೆ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಬೇಕು ನಮ್ಮ ಜಿಲ್ಲಾಧಿಕಾರಿಗಳು. ಮಂಡ್ಯ ತಾಲೂಕಿನ ಸಾತನೂರು ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನ ನಾಮಫಲಕವನ್ನ ಕೊಡುಗೆಯಾಗಿ ನೀಡಿದ ಕುಮಾರಿ ಕನ್ನಿಕಾರವರಿಗೆ ಅಭಿನಂದನಾ ಸಮಾರಂಭ ಶಾಲೆಯ ಆವರಣದಲ್ಲಿ ನಡೆಯಿತು. ಮಂಡ್ಯ ತಾಲೂಕಿನ ಸಾತನೂರು ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನ ನಾಮಫಲಕವನ್ನು ಕನ್ನಿಕಾರವರು ಕೊಡುಗೆಯಾಗಿ ನೀಡಿದ್ದು, ನೂತನ ನಾಮಫಲಕವನ್ನು ಟೇಪ್ ಕತ್ತರಿಸುವ ಮೂಲಕ ಕನ್ನಿಕಾ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾವು ಮಾಡಿದ ಕೆಲಸಗಳು ಎಂದು ಕೂಡ ಚಿರಸ್ಥಾಯಿಯಾಗಿ ಉಳಿಯುತ್ತವೆ. ಶಿಕ್ಷಣ ಜೀವನದುದ್ದಕ್ಕೂ ಹಸಿವನ್ನು ನೀಗಿಸುವ ಕೆಲಸ ಮಾಡುತ್ತದೆ. ಶಿಕ್ಷಣವೇ ಶಕ್ತಿ ಅಂತ ಹೇಳಿದರು. ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಪೋಷಕರಿಗೆ ಗೌರವ ತರುವ ಕೆಲಸ ಮಾಡಬೇಕು. ಅವರು ಹೇಳಿದ ಮಾತನ್ನು ಕೇಳಿ ತಮ್ಮ ಭವಿಷ್ಯ ಉನ್ನತೀಕರಿಸಬೇಕು. ಉನ್ನತ ಶಿಕ್ಷಣ ಪಡೆದುಕೊಂಡು ಉನ್ನತ ವ್ಯಕ್ತಿತ್ವ ಗಳಿಸಿಕೊಳ್ಳಬೇಕು ಅಂತ ಕಿವಿ ಮಾತು ಹೇಳಿದರು. ಒಂದು ನಾವು ಮಾಡಿದ ಕೆಲಸಗಳು ಯಾವತ್ತು ಉಳಿತದೆ ಮಕ್ಕಳೇ, ನಾವು ಮಾಡಿದ ಕೆಲಸಗಳು ಯಾವತ್ತು ಉಳಿತದೆ. ಅದೇ ವಿದ್ಯೆ ವಿಚಾರದಲ್ಲಿ ಈಗ ನೀವು ಒಬ್ಬರು ಬರ್ತಾರೆ, ಹಸುವಿರ್ತದೆ, ಊಟ ಹಾಕ್ತೀರಾ, ಅದು ತಾತ್ಕಾಲಿಕವಾದಂಥ ಹಸುವನ್ನು ನಾವು ನಿವಾರಿಸ್ಬೋದು. ಅದು ಶಿಕ್ಷಣ ಅನ್ನೋದು ಹೆಂಗೆ ಅಂತಂದರೆ ಇಡೀ ಜೀವನಕ್ಕೂ ನೀವು ಎಷ್ಟು ದಿನ ಬದುಕಿರ್ತೀರಿ ಅಷ್ಟು ದಿನವೂ ಕೂಡ ನಿಮ್ಮ ಹಸುವನ್ನು ಅಳಿಸುತ್ತೆ. ಬೇರೆಯವ್ರ ಹಸುವನ್ನು ನೀಗಿಸೋ ಶಕ್ತಿ ನಿಮ್ಗೆ ವಿದ್ಯೆ ಕೊಡುತ್ತೆ. ಅದಕ್ಕೆ ಹೇಳೋದು ಶಿಕ್ಷಣವೇ ಶಕ್ತಿ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಕುಮಾರಿ ಕನ್ನಿಕರ್ ಅವರನ್ನ ಶಾಲೆಯ ಆಡಳಿತ ಮಂಡಳಿ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾದ ರಘುನಂದನ್, ಮಮತಾ ಹಾಗೂ STMC ಸದಸ್ಯರು ಮತ್ತು ಅಧ್ಯಕ್ಷರು ಹಾಜರಿದ್ದರು. ಎಸ್ಬಿ ಎಜುಕೇಷನ್ ಟ್ರಸ್ಟ್ ಹಾಗೂ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇವರ ಆಶ್ರಯದಲ್ಲಿ 2024-25ನೇ ಸಾಲಿನ ಗೀತಾಂಜಲಿ ಕ್ರೀಡೋತ್ಸವ ಕಾರ್ಯಕ್ರಮ ಮಂಡ್ಯದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ನಡೆಯಿತು. ಸರ್ ಎಂವಿ ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡೋತ್ಸವಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ್ ಅವರು ಶಾಲಾ ಧ್ವಜಾರೋಹಣ ನೆರವೇರಿಸಿ ಒಲಿಂಪಿಕ್ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಜೀವನ ಅತ್ಯಂತ ಮಹತ್ವದ ಜೀವನವಾಗಿದ್ದು, ಈ ನಿಟ್ಟಿನಲ್ಲಿ ಸಾಧನೆ ಮಾಡಲು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮುಂದಾಗಬೇಕು ಅಂತ ಹೇಳಿದರು. ಮಕ್ಕಳ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ನಮ್ಮ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಮಂಡ್ಯದಲ್ಲೇ ಕೊಡ್ತಾ ಇದೆ. ಸರಿಸುಮಾರು 4,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ದೇಶಕ್ಕೆ, ಮಂಡ್ಯಕ್ಕೆ, ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತರ್ತಾ ಇದ್ದಾರೆ. ಆ ಸಂಸ್ಥೆಯ ಸಂಸ್ಥಾಪಕರು ಕೂಡ ಇದು ಒಂದು ಸೇವೆ ಅನ್ನೋ ರೀತಿಯಲ್ಲಿ ಕಡಿಮೆ ಫೀಸನ್ನು ಕೊಟ್ಟು ಉತ್ತಮ ಗುಣಮಟ್ಟವನ್ನು ಕೊಡೋದು ಅಷ್ಟು ಸುಲಭ ಅಲ್ಲ. ಇವತ್ತು ಬೆಂಗಳೂರಿನಂತ ನಗರಗಳಲ್ಲಿ ಒಂದು LKGಗೆ 4 ಲಕ್ಷ ರೂಪಾಯಿ ಕೊಡಬೇಕು. ನಾನು ಮಗು ಕೊಡೋದು ನನಗೆ 4 ಲಕ್ಷ ರೂಪಾಯಿ ಕೊಡಬೇಕು ವರ್ಷಕ್ಕೆ. ಇವತ್ತು ಈಗ ಕಡಿಮೆ ಫೀಸಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟು ಬರ್ತದೆ ಅದಕ್ಕಿಂತ ಸ್ವಲ್ಪ ಇರ್ಬೋದು ಅಷ್ಟೇ. ಕಡಿಮೆ ಫೀಸಲ್ಲಿ ಈ ರೀತಿಯ ಗುಣಮಟ್ಟ ಶಿಕ್ಷಣವನ್ನು ಕೊಡುವುದು ಅಷ್ಟು ಸುಲಭ ಅಲ್ಲ. ಇವತ್ತಿನ ಈ ಹಣದುಬ್ಬರದ ಯುಗದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಸರ್. SPD ಕಾರ್ಯದರ್ಶಿಗಳು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಶಿವಲಿಂಗೆ ಮಾತನಾಡಿ, ಕ್ರೀಡೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿದ್ದಾವೆ. ಪಠ್ಯೇತರ ಚಟುವಟಿಕೆಗಳಲ್ಲೂ ಮಕ್ಕಳು ಭಾಗವಹಿಸಬೇಕು ಅಂತ ಸಲಹೆ ನೀಡಿದರು. ಹೆಚ್ಚಾಗಿ ನಾವು ಕ್ರೀಡೆಗೆ ಮೊದಲ ಆದ್ಯತೆ ಕೊಡಬೇಕಾಗಿದೆ. ಯಾಕೆಂದರೆ ಕ್ರೀಡೆಯಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೆ ನಿಮ್ಮ ಬುದ್ಧಿಮತ್ತೆ ಕೂಡ ಇದರಲ್ಲಿ ಒಳ್ಳೆಯ ಆರೋಗ್ಯದಿಂದ ಇರತಕ್ಕಂಥ ಕಾರಣಕ್ಕೆ ನಾವೆಲ್ಲರೂ ಕೂಡ ಕ್ರೀಡೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಅದರ ನಿಯಮಗಳನ್ನು ಪಾಲಿಸಬೇಕು. ಜೊತೆಗೆ ಕ್ರೀಡೆ ಅಂತಕ್ಕಂಥದ್ದು ನಮಗೆ ಜೀವನದಲ್ಲಿ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳೋದನ್ನು ಕಲಿಸುತ್ತೆ. ಹಾಗೆಯೇ ಸೋಲು ಗೆಲುವನ್ನು ಎದುರಿಸುವಂತಹ ಒಂದು ದೃಢತೆಯನ್ನು ಕೊಡುತ್ತೆ. ಹಾಗೆಯೇ ನೀವು ಯಾವ ಒಂದು ದಿಕ್ಕಿನಲ್ಲಿ ಶೀಘ್ರವಾದ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನ ನಿಮಗೆ ಕಲಿಸ್ಕೊಡುವಂಥದ್ದು ಈ ಕ್ರೀಡೆ. ನಂತರ ಶಾಲಾ ಮಕ್ಕಳಿಂದ ಪಥಸಂಚಲನ, ಪಂಚಭೂತಗಳ ಡ್ರಿಲ್, ನೆಬಿಲಿನ್ ಡ್ರಿಲ್, ರೊಬೊಟಿಕ್ ನೃತ್ಯ, ಯೋಗ, ಕರಾಟೆ ಪ್ರದರ್ಶನ ಆಕರ್ಷಕವಾಗಿ ನಡೆಯಿತು. ವೇದಿಕೆಯಲ್ಲಿ ಡಾಕ್ಟರ್ ಬಿ ಶಿವಲಿಂಗಯ್ಯ, ನಗರಸಭಾಧ್ಯಕ್ಷರಾದ MU ಪ್ರಕಾಶ್, ಡಾಕ್ಟರ್ ಹೇಮಾ,
ಕಾಲೇಜಿನ ಪ್ರಾಂಶುಪಾಲರಾದ ಸರೋಜಾ, ಶಾಕಿತ್, ರಾಜಣ್ಣ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಪ್ರವಾಸಿಗರು ತೆರಳುತ್ತಿದ್ದ ಬಸ್ಸು ಕೆಟ್ಟು ಹೋದ ಪರಿಣಾಮ ಸಮಸ್ಯೆಗೆ ಸಿಲುಕಿದ್ದ ಸ್ಥಳಕ್ಕೆ ರೋಟರಿ ಕ್ಲಬ್ ಪದಾಧಿಕಾರಿಗಳು ಹಾಗೂ ಸಮಾಜ ಸೇವಕ ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗದ ಪದಾಧಿಕಾರಿಗಳು ಧಾವಿಸಿ ಸಹಾಯ ಹಸ್ತ ನೀಡಿ ಮಾನವೀಯ ಕಾರ್ಯ ಮಾಡಿರುವ ಘಟನೆ ಕೆಆರ್ಪೇಟೆಯಲ್ಲಿ ನಡೆದಿದೆ. ಪ್ರವಾಸಿಗರು ಸಂಚಾರ ಮಾಡುತ್ತಿದ್ದ ಬಸ್ ಕೆಟ್ಟ ಪರಿಣಾಮ ಸಮಸ್ಯೆಗೆ ಸಿಲುಕಿದ್ದ ಸ್ಥಳಕ್ಕೆ ರೋಟರಿ ಕ್ಲಬ್ ಪದಾಧಿಕಾರಿಗಳು ಹಾಗೂ ಸಮಾಜ ಸೇವಕ ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಧಾವಿಸಿ ಮಾನವೀಯತೆ ಮೆರೆದ ಘಟನೆ ನಡೆದಿದೆ. ಕೇರ್ಪೇಟೆ ತಾಲೂಕಿನ ಚಿಕ್ಕೋನಹಳ್ಳಿ ಗ್ರಾಮದ ಸಮೀಪ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ನಗರದ ಅಕ್ಕಪಕ್ಕದ ಗ್ರಾಮದ ಜನರು ಮೈಸೂರು ಪ್ರವಾಸ ಮುಗಿಸಿ ಕೇರ್ಪೇಟೆ ಪಟ್ಟಣದ ಮಾರ್ಗವಾಗಿ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳಕ್ಕೆ ಹೋಗುತ್ತಿದ್ದ ದಾರಿಯ ಸಂದರ್ಭದಲ್ಲಿ ಪಟ್ಟಣದ ಹೊರವಲಯದ ಚಿಕ್ಕೋನಹಳ್ಳಿ ಗ್ರಾಮದ ಹತ್ತಿರ ಪ್ರವಾಸಿಗರಿದ್ದ ಬಸ್ ಕೆಟ್ಟ ಪರಿಣಾಮ ಪ್ರವಾಸಿಗರು ರಾತ್ರಿಯೆಲ್ಲ ಕಷ್ಟಕ್ಕೆ ಸಿಲುಕಿದ ವಿಷಯ ತಿಳಿದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ಹಾಗೂ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಬೆಳಗಿನ ಉಪಹಾರ, ನೀರು, ಪ್ರವಾಸಿಗರ ಮಕ್ಕಳಿಗೆ ಹಾಲನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಇದರ ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡುವ ಮೂಲಕ ತಮ್ಮ ಮಾನವೀಯತೆ ಮೆರೆದಿದ್ದಾರೆ. ಪ್ರವಾಸಿಗರು ಬಹಳ ಖುಷಿಯಿಂದ ಉಪಹಾರ ಸೇವಿಸಿ ತೃಪ್ತಿಪಟ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ರೋಟರಿ ಕ್ಲಬ್ ತಾಲೂಕು ಸಂಚಾಲಕರಾದ ಕೆಆರ್ ನೀಲಕಂಠ, ಹಸಿದಾಗ ಅನ್ನ, ದಣಿದಾಗ ನೀರು, ಉಡುಪು ಇಲ್ಲದಾಗ ಬಟ್ಟೆ ನೀಡಿದರೆ ಏನು ಪ್ರಯೋಜನ ಎನ್ನುವ ಹಾಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದರೆ ಭಗವಂತನ ದರ್ಶನ ಆಗುತ್ತದೆ. ತಾಲೂಕಿನ ರೋಟರಿ ಕ್ಲಬ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕ ಮಲ್ಲಿಕಾರ್ಜುನ್ ತಾಲೂಕಿನಾದ್ಯಂತ ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಬರ್ತಿದ್ದಾರೆ. ಕಡು ಬಡವರಿಗೆ, ನಿರ್ಗತಿಕರಿಗೆ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ಸಹಾಯ ನೀಡುತ್ತಿದ್ದಾರೆ ಅಂತ ಹೇಳಿದರು. ಭಾರತ ದೇಶದ ಕಲ್ಕತ್ತಾ, ವೆಸ್ಟ್ ಬೆಂಗಾಲಿಂದ ಕಲ್ಕತ್ತಾದ ಪಕ್ಕದ ಹಳ್ಳಿಯಿಂದ ಏನು ಮೈಸೂರು ಭಾಗಕ್ಕೆ ಪ್ರವಾಸ ಬಂದಿದ್ರು. ಅವರು ಬಸ್ಸು ಕೆಟ್ಟೋದ ಕಾರಣ ಅವರು ಇಲ್ಲಿ ನಮ್ಮ ಕೆಆರ್ಪೇಟೆ ತಾಲೂಕಿನ ಚಿಕ್ಕೋನಹಳ್ಳಿ ಗೇಟ್ ಬಳಿ ಸಿಕ್ಕಾಕೊಂಡು ಬಹಳ ಸಮಸ್ಯೆಗೆ, ಊಟ ಇಲ್ಲದೆ, ನೀರಿಲ್ಲದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದನ್ನು ಕಂಡಂಥ ನಮ್ಮ ಕೆಆರ್ಪೇಟೆ ರೋಟರಿ ಸಂಸ್ಥೆ, ನಮ್ಮ ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರ ಗಮನಕ್ಕೆ ಬಂತು. ಮಲ್ಲಿಕಾರ್ಜುನ್ ಅವರು ಏನು ಒಂದು 80 ಜನ ಪ್ರವಾಸಿಗರಿದ್ದಾರೆ ಕಲ್ಕತ್ತಾದವರು, ಅವರೆಲ್ಲರೂ ಕೂಡ ಒಂದು ನಮ್ಮ ಮೈಸೂರು ಕರ್ನಾಟಕ ರಾಜ್ಯದ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದಕ್ಕೆ ಬಂದಿದ್ದಂಥ ಜನರು. ಅವರಿಗೆ ಎಲ್ಲ ರೀತಿಯ ಊಟ, ತಿಂಡಿ, ಅವರ ಎಲ್ಲ ಸರ್ವಸ್ವವನ್ನು ಕೂಡ ರೋಟರಿ ಸಂಸ್ಥೆ ವತಿಯಿಂದ ಅಧ್ಯಕ್ಷರಾಗಿ ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ನಿರ್ದೇಶಕರಾದ ಬಳ್ಳೆಕೆರೆ ಮಂಜುನಾಥ್, ಕಾರ್ಯದರ್ಶಿ ರಂಗನಾಥ್, ಆರ್ಟಿಒ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಗಂಜಿಗೆರೆ ಮಹೇಶ್, ರಂಗಭೂಮಿ ಕಲಾವಿದರ ಹೊಸವಳಲು ರಘು ಸೇರಿದಂತೆ ಇತರರು ಹಾಜರಿದ್ದರು. ಕ್ರೀಡೆಯು ವಿದ್ಯಾರ್ಥಿಯ ಶ್ರೇಷ್ಠ ವ್ಯಕ್ತಿತ್ವ ನಿರ್ಮಾಣ ಕಾರ್ಯದಲ್ಲಿ ಸಹಕಾರಿಯಾಗಲಿದೆ ಎಂದು ನಾಗಮಂಗಲ ತಾಲೂಕಿನ ಬಿಜಿ ನಗರದ ಪಂಚಜನ್ಯ ಮೈದಾನದಲ್ಲಿ ನಡೆದ ಬಿಜಿಎಸ್ ಮಾಡೆಲ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟದಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ್ತಿ ಡಾಕ್ಟರ್ ಪ್ರಿಯಾಂಕಾ ತಿಳಿಸಿದರು. ನಾಗಮಂಗಲ ತಾಲೂಕಿನ ಬಿಜಿ ನಗರದ ಪಾಂಚಜನ್ಯ ಮೈದಾನದಲ್ಲಿ ನಡೆದ ಬಿಜಿಎಸ್ ಮಾಡೆಲ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟವನ್ನು ಕ್ರೀಡಾ ಜ್ಯೋತಿ ಸ್ವೀಕರಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟ್ರಮಟ್ಟದ ವಾಲಿಬಾಲ್ ಹಾಗೂ ಇತರೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದರು. ಕ್ರೀಡೆಯು ಉತ್ತಮ ಮಾನಸಿಕ ಆರೋಗ್ಯ ಹಾಗೂ ಶ್ರೇಷ್ಠ ನಿರ್ಧಾರ ತೆಗೆದುಕೊಳ್ಳುವ ಪ್ರಬುದ್ಧತೆಯನ್ನು ನೀಡಿ ಸಹಕರಿಸುತ್ತದೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದರು. showing an interest to participate in the sports. ಅಪ್ಪ ಅಮ್ಮಂದಿರಿಗೆ ಏನಾಗಿದೆ ಈ ದಿನದಲ್ಲಿ ಅಂತ ಅಂದರೆ, ಇಂಜಿನಿಯರಿಂಗ್ ಹೋದರೆ, ಮೆಡಿಕಲ್ಗೆ ಹೋದರೆ ಮಾತ್ರ ನಮ್ಮ ಹುಡುಗರು ಅಂತ ಅಂದ್ಕೊಂಡಿದ್ದೀರಿ. ಮೋಸ್ಟ್ಲಿ ಪ್ರಿಯಾಂಕಾ ಮೇಡಮ್ ನೋಡ್ತಾ ಇದ್ದರೆ ನಾನು ಅವ್ರ ಥರ ಆಗಬೇಕು ಅಂತ ತುಂಬ ಜನ ಅಂದ್ಕೊಳ್ಳಲ್ಲ. ಆ್ಯಕ್ಚುಲಿ ತುಂಬ ಜನ ನಮಗೆ ನ್ಯಾಷನಲ್ಸ್, ಮೊನ್ನೆ ತಾನೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮಾಡಿದ್ವಿ. ಒಂದು 6,000 ಜನ ಮಕ್ಕಳು ಇಡೀ ಟ್ರಸ್ಟಿಂದ ಬಂದಿದ್ದರು. ಅಲ್ಲೂ ಕೂಡ ಈ ಥರ ಎಲ್ಲ ಸಾಧನೆ ಮಾಡಿರ್ತಕ್ಕಂಥವ್ರು ಬರ್ತಿರ್ತಾರೆ ನಮ್ಮ ಸಂಸ್ಥೆಗಳಿಗೆ. ಅವರೆಷ್ಟು ಚೆಂದ ಇದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ನಿಮಗೆ ಗೊತ್ತಾ, ಸ್ಪೋರ್ಟ್ಸಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆದರೆ, ಸಕ್ಸಸ್ಫುಲ್ ಆಗಿ ಇಂಟರ್ನ್ಯಾಷನಲ್ಗೆ ಹೋದರೆ ಡೈರೆಕ್ಟಾಗಿ IAS IPS ಪೋಸ್ಟ್ ಕೊಡ್ತಾರೆ. ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ಇಸ್ ದೇರ್. IAS IPS ಓದಬೇಕಾಗಿಲ್ಲ, ಆ ಮಟ್ಟದ ಫೆಸಿಲಿಟೀಸು ಇವತ್ತು ಸ್ಪೋರ್ಟ್ಸಲ್ಲಿದೆ. But why sports is very, very important. Maybe you become a doctor, an engineer, you may not be successful in your life. Maybe professionally you are successful. ಶ್ರೀಮಠದ ಬೃಹಚ್ಚಾರಿ ಶ್ರೀ ಸತ್ಯರ್ಥಿ ನಾಥಾಜಿ ಅವರು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಹಾಗೂ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಡೀನ್ ಆದಂಥ ಡಾಕ್ಟರ್ AT ಶಿವರಾಮು ಹಾಗೂ
ಪ್ರಾಂಶುಪಾಲರಾದ ವಿ ಪುಟ್ಟಸ್ವಾಮಿ, PU ಕಾಲೇಜಿನ ಪ್ರಾಂಶುಪಾಲೆ ದರ್ಶಿನಿ ಹಾಗೂ ಇನ್ನಿತರರಿದ್ದರು. ಪಾರಿವಾಳಗಳು ಹಾಗೂ ಬಲೂನ್ ಚಿತ್ರಗಳನ್ನು ಹಾರಿ ಬಿಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ಕೇಶವನಾರಾಯಣ ದೇವಾಲಯದಲ್ಲಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 10ನೇ ವರ್ಷದ ವೈಕುಂಠ ಏಕಾದಶಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಹೊಳಲು ಗ್ರಾಮದ ಶ್ರೀ ಕೇಶವನಾರಾಯಣ ದೇವಸ್ಥಾನದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 10ನೇ ವರ್ಷದ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವ ಅರ್ಥಪೂರ್ಣವಾಗಿ ನಡೆಯಿತು. ದೇವಾಲಯದಲ್ಲಿ ಶ್ರೀದೇವಿ, ಭೂದೇವಿ, ಶ್ರೀ ಆಂಜನೇಯ ದೇವರಿಗೆ ವಿಶೇಷ ಪೂಜೆ ಹಾಗೂ ಹೋಮ ಹವನ ಕಾರ್ಯಕ್ರಮ ನಡೆಯಿತು. ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಕೇಶವನಾರಾಯಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ, ಬೆಣ್ಣೆ ಅಲಂಕಾರ, ಸುಪ್ರಭಾತ ಸೇವೆ, ಮಹಾಮಂಗಳಾರತಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ದೇವಾಲಯಕ್ಕೆ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಶಿವಣ್ಣ ಭೇಟಿ ನೀಡಿ ದರ್ಶನ ಪಡೆದರು. ನಂತರ ಮಾತನಾಡಿದ ಅವರು, ವಿನಾಯಕ ಗೆಳೆಯರ ಬಳಗದ ಸದಸ್ಯರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ, ಅವರಿಗೆ ಅಭಿನಂದನೆಗಳು ಅಂತ ಹೇಳಿದರು. ಏಕಾದಶಿ ನಮ್ಮ ಯುವಕ ಮಿತ್ರರು ಸುಮಾರು 10 ವರ್ಷಗಳಿಂದ ಈ ತಿರುಮಲ ದೇವಸ್ಥಾನ ಭಾಳ ಶಿಥಿಲವಾಗಿದೆ. ಎಲ್ಲರೂ ಕೂಡಿ ಆ ದೇವಸ್ಥಾನವನ್ನು ನವೀಕರಣ ಮಾಡಿ ಈ ಒಂದು ಕಾರ್ಯವನ್ನು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಭಾಳ ಭಕ್ತಿ ಭಾವದಿಂದ ಎಲ್ರಿಗೂ ಭಾಳ ಪ್ರೀತಿಪಾತ್ರವಾಗಿ ಬಂದು ದರ್ಶನ ಪಡೋ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀ ವಿನಾಯಕ ಬಳಗದ ಪದಾಧಿಕಾರಿಗಳಾದ ನವೀನ್ ಗೌಡ ಮಾತನಾಡಿ, ಗ್ರಾಮದ ಮುಖಂಡರ ಸಹಕಾರ ಮತ್ತು ಗಣ್ಯ ವ್ಯಕ್ತಿಗಳ ಸಹಕಾರದಿಂದ ಒಳ್ಳೆಯ ಕೆಲಸಗಳನ್ನು ಮಾಡಲಾಗುತ್ತಿದೆ ಅಂತ ಅವರು ತಿಳಿಸಿದರು. ಬೆಳಗ್ಗೆಯಿಂದ ಸಂಜೆ 8 ಗಂಟೆವರೆಗೂ ಸರಿಸುಮಾರು ಒಂದು 7,000 ರಿಂದ 8,000 ಜನಕ್ಕೂ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಹಾಗೂ ಬಂದಂಥ ಭಕ್ತಾದಿಗಳಿಗೆ ಲಾಡು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಪ್ರತಿ ವರ್ಷ ಇದೇ ರೀತಿ ಎಲ್ಲರ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ಇದು ವೈಕುಂಠ ಏಕಾದಶಿ ನಡ್ಕೊಂಡು ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ HP ರಾಮು, ಅನುಪಮ, ಯೋಗೇಶ್ ಕುಮಾರ್ ದಂಪತಿ, ವೀಣಾ ಮೋಹನ್ ಹಾಗೂ ಇನ್ನಿತರರು ಹಾಜರಿದ್ದರು. ವೈಕುಂಠ ಏಕಾದಶಿ ಅಂಗವಾಗಿ ಮಳವಳ್ಳಿ ಪಟ್ಟಣದ ಸಾರ್ಜಾಪಾಣಿ ದೇವಾಲಯದಲ್ಲಿ ವಿಶೇಷ ಪೂಜಾ ಪ್ರಾರ್ಥನೆಗಳು ಅರ್ಥಪೂರ್ಣವಾಗಿ ಜರುಗಿದವು. ವೈಕುಂಠ ಏಕಾದಶಿ ಅಂಗವಾಗಿ ಮಳವಳ್ಳಿ ಪಟ್ಟಣದ ಸಾರ್ಜವಾಣಿ ದೇವಾಲಯದಲ್ಲಿ ಶುಕ್ರವಾರ ವಿಶೇಷ ಪೂಜಾ ಪ್ರಾರ್ಥನೆಗಳು ಜರುಗಿದವು. ಮುಂಜಾನೆ 4 ಗಂಟೆಯಿಂದಲೇ ದೇವಾಲಯದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ಒಡವೆ ವಸ್ತುಗಳ ಜೊತೆ ಬಗೆಬಗೆಯ ಹೂವು, ತುಳಸಿಯಿಂದ ವಿಶೇಷ ಅಲಂಕಾರ ಮಾಡಿ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಹಾಮಂಗಳಾರತಿ ನಡೆಯಿತು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಜೊತೆಗೆ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿತ್ತು. ಮಂಟಪದ ಕೆಳಗೆ ಹಾದು ಬಂದ ಭಕ್ತರು ಪೂಜೆ ಸಲ್ಲಿಸಿದರು. ತರುವಾಯ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು. ವಿಶ್ವಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮದಲ್ಲಿ ಜನವರಿ 12, 13, 14ರಂದು 3ನೇ ವರ್ಷದ ಸ್ವಾಭಿಮಾನಿ ಶರಣ ಮೇಳ ನಡೆಯುತ್ತಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕಲ್ಯಾಣ ಬಸವೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಓಂಕಾರೇಶ್ವರ ಸ್ವಾಮೀಜಿ ತಿಳಿಸಿದರು. ಮಂಡ್ಯದ ಹಿಂದಿ ಭವನದಲ್ಲಿ ಸ್ವಾಭಿಮಾನಿ ಶರಣ ಮೇಳದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಶ್ರೀ ಓಂಕಾರೇಶ್ವರ ಸ್ವಾಮೀಜಿ ಅವರು, ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಕೇಂದ್ರ ಸರ್ಕಾರ ಆಚರಿಸಬೇಕು. ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮ ಮಾನ್ಯತೆ. ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿ ಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸುವುದು ಸೇರಿದಂತೆ 10 ಹಲವು ಮಹತ್ತರ ನಿರ್ಣಯವನ್ನು ಶರಣ ಮೇಳದಲ್ಲಿ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಸ್ವಾಭಿಮಾನಿ ಶರಣ ಮೇಳಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಆರ್ಥಿಕವಾಗಿ ನಮ್ಮ ಕಡೆಯಿಂದ ಬಹಳ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಸಮುದಾಯ ಪ್ರಾರ್ಥನೆ ಇರುತ್ತೆ. ಷಟಸ್ಥಲ ಧ್ವಜಾರೋಹಣ, ಶರಣಮೇಳ ಉದ್ಘಾಟನೆ ಮತ್ತು ಧರ್ಮಚಿಂತನ ಗೋಷ್ಠಿ, ಯುವ ಗೋಷ್ಠಿ ಮತ್ತು ಮಹಿಳಾ ಗೋಷ್ಠಿ, ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ಸಾಮೂಹಿಕ ವಚನ ಪಾರಾಯಣ, ಸಿದ್ದರಾಮೇಶ್ವರ ಜಯಂತಿ ಮತ್ತು ಸಮಾರಂಭ ಇರುತ್ತೆ. ನಮ್ಮ ಸ್ವಾಭಿಮಾನಿ ಶರಣ ಮೇಳದಲ್ಲಿ ಶಿವಕುಮಾರಣ್ಣವರು ಹೇಳಿದಾಗೆ ಎಲ್ಲ ಶರಣತತ್ವ ಚಿಂತನೆಗಳು ಮತ್ತು ಲಿಂಗಾಯತ ಧರ್ಮ ಸ್ಥಾಪನೆಯಾದ ದಿನವನ್ನು ಆಚರಿಸ್ತೀವಿ
ಮತ್ತು ಮತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮನವಿ ಕೂಡ ಮಾಡಬೇಕಾಗಿ ನಾವು ಅದನ್ನು ಶಿಫಾರಸು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ. ಆದಷ್ಟು ಬೇಗ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅನ್ನೋದು ಘೋಷಣೆ ಆಗಬೇಕು ಅನ್ನೋದು ನಮ್ಮ ಕಡೆಯಿಂದ ಒತ್ತಾಯವಾಗಿರುತ್ತೆ. ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್ ಮಾತನಾಡಿ, ಮಂಡ್ಯ, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಳೆ ಮೈಸೂರು ಭಾಗದಿಂದ ಸಹಸ್ರಾರು ಮಂದಿ ಬಸವ ಭಕ್ತರು ಶರಣ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದು, ಸಚಿವ ಸತೀಶ್ ಜಾರಕಿಹೊಳಿ ಬಸವ ಜ್ಯೋತಿ ಬೆಳಗಿಸಿ ಜನವರಿ 13ರಂದು ಬೆಳಗ್ಗೆ 11 ಗಂಟೆಗೆ ಶರಣ ಮೇಳ ಉದ್ಘಾಟಿಸಲಿದ್ದಾರೆ ಅಂತ ವಿವರಿಸಿದರು. 3 ದಿನಗಳ ಕಾಲ ನಡೆಯಲಿರುವ ಉತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ ವಸತಿ ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಸ್ವಾಭಿಮಾನಿ ಶರಣಮೇಳ ಉತ್ಸವ ಸಮಿತಿ ವತಿಯಿಂದ ಮಾಡಲಾಗಿದೆ ಅಂತ ಹೇಳಿದರು. 1 ಲಕ್ಷಕ್ಕೂ ಹೆಚ್ಚು ಮಂದಿ ಬಸವ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಅವರು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಕ್ರಾಸ್ನ ಬಳಿ 3ನೇ ವರ್ಷದ ಸ್ವಾಭಿಮಾನಿ ಶರಣ ಮೇಳ ಈ ಬಾರಿ ನಡೀತಾ ಇದೆ. ಈ ಜನವರಿ 12, 13 ಮತ್ತು 14ನೇ ತಾರೀಕು ಕೂಡಲ ಸಂಗಮದಲ್ಲಿ ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಶರಣ ಮೇಳ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಮಂದಿ ಈ ಶರಣ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಶರಣ ತತ್ವಗಳನ್ನು ಇಡೀ ನಾಡಿನಾದ್ಯಂತ ಪ್ರಚಾರ ಮಾಡುವಂತಹ ಬಹುದೊಡ್ಡ ಶರಣ ಮೇಳ ಇದಾಗಿದೆ. ಈ ಒಂದು ಶರಣ ಮೇಳಕ್ಕೆ ಮಂಡ್ಯ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶರಣರು ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮಹಾಸಭಾ ಅಧ್ಯಕ್ಷರಾದ ಮಂಜುನಾಥ್ ಬೆಟ್ಟಹಳ್ಳಿ, ಬಿಜೆಪಿ ಮುಖಂಡ ಮಹಾಂತಪ್ಪ, ಯೋಗ ಶಿಕ್ಷಕ ಶಿವರುದ್ರಸ್ವಾಮಿ, ವೆಳ್ಳಪ್ಪ, ಬೇವುಕಲ್ಲು ಕುಮಾರ್ ಸೇರಿದಂತೆ ಇತರರಿದ್ದರು. ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ವತಿಯಿಂದ ಜನವರಿ 17, 18 ಹಾಗೂ 19ರಂದು ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಕಾರ್ಯಕ್ರಮವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರಶಾಂತ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಶಾಂತ್ ಅವರು, ಇತ್ತೀಚೆಗಿನ ಯುವ ಪೀಳಿಗೆಯಲ್ಲಿ ಹೊಸ ಚೈತನ್ಯ ಮೂಡಿಸುವ ಸಲುವಾಗಿ ಹಾಗೂ ಸ್ಫೂರ್ತಿ ತುಂಬಲು ಮತ್ತು ಅವರ ನವ ಉದ್ಯಮದ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ನೋಡಿ, ಇದೊಂದು ಒಳ್ಳೆ ಕಾರ್ಯಕ್ರಮ. ಆಮೇಲೆ ಒಂದೊಳ್ಳೆ ನೆಟ್ವರ್ಕಿಂಗ್ ಆಗುತ್ತೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಬರ್ತಾರೆ. ನಾವು ಅವ್ರ ಆಫೀಸ್ಗಳಲ್ಲಿ ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಕಾದರೂ ಅವ್ರು ನಮಗೆ ಸಿಗೋಲ್ಲ, ಒಂದು 10 ನಿಮಿಷ ಟೈಮ್ ಕೊಡೋಲ್ಲ. ಅಂಥದ್ರಲ್ಲಿ ಅವರು ಇಲ್ಲಿ ಫ್ರೀಯಾಗಿ ಸಿಗ್ತಾರೆ. ನೀವು ನಿಮ್ಮ ಹುಡುಗರನ್ನ ಕಳಿಸ್ಕೊಡಿ. ಬಿಸ್ನೆಸ್ ಮಾಡಬೇಕು ಅನ್ನೋರು ಎಷ್ಟೋ ಜನ ಇವತ್ತಿನ ದಿನ ಯುವಕರಲ್ಲಿ ನಮ್ಮೆಲ್ಲರಿಗಿಂತ ಚೆನ್ನಾಗಿರೋ ಐಡಿಯಾಸ್ ಇದೆ, ಬಟ್ ಆ ಇಂಪ್ಲಿಮೆಂಟೇಷನ್ ಆಗೋಕ್ಕೆ ಅವ್ರಿಗೆ ಚಾನ್ಸಸ್ಸೇ ಸಿಗೋಲ್ಲ. ಅಂಥ ಹುಡುಗರಿದ್ದರೆ ನಾನೇ ಗ್ಯಾರಂಟಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಕೂತ್ಕೊಂಡು ಮಾತಾಡ್ತೀವಿ. ನಮ್ಮಲ್ಲಿ ಅದಕ್ಕೆ ಅಂತಲೇ ಒಂದು VIP ಲಾಂಜ್ ಅಂತ ಮಾಡಿದ್ದೀವಿ. ನಿಮ್ಮ ಆ ಥರ ಯಾರು ನೀವು ಗುರುತಿಸಿರೋ ಅಂಥ ಹುಡುಗರಿದ್ದರೆ ಅವ್ನು ನಿಜವಾಗ್ಲೂ ಅವನ ಹತ್ರ ಒಂದು ಒಳ್ಳೆ ಪ್ರತಿಭೆ ಇದೆ ಅಂದರೆ ಅಂಥವ್ರನ್ನೆಲ್ಲ ಕಳಿಸಿ ಅಂತ ಕೇಳಿದೆ. ನಾನು ನಿಮ್ಮಲ್ಲೂ ಅದನ್ನೇ ಹೇಳೋದು, ಆ ಥರ ಇತ್ತು ಅಂದರೆ ದಯವಿಟ್ಟು ಅದಕ್ಕೊಂದು ಪ್ರಚಾರ ಕೊಟ್ಟು ಅಂಥವ್ರನ್ನ ನಾವು ಕನೆಕ್ಟ್ ಮಾಡೋಣ. ಬಿಕಾಸ್ ಇಡೀ ಸ್ಟೇಟಲ್ಲಿರೋವಂಥ ಎಲ್ಲ ಟಾಪ್ ಇಂಡಸ್ಟ್ರಿಯಲಿಸ್ಟ್ಗಳು ಇಲ್ಲಿ ಬರ್ತಾ ಇರೋವಂಥದ್ದು. ಸೊ ಯಾರಿಗಾರು ಒಂದು ಸ್ವಲ್ಪ ಜನಕ್ಕೆ ಉಪಯೋಗ ಆಗಲಿ ಅನ್ನೋದು. ಕಾರ್ಯಕ್ರಮದ ದಿನದಂದು ಸುತ್ತೂರು ವೀರಸಿಂಹಾಸನ ಮಠದ ಶಿವರಿತ್ರಿ ದೇಶಿಕೇಂದ್ರ ಸ್ವಾಮಿಗಳು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ MB ಪಾಟೀಲ್, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ, ಶಾಸಕ HM ಗಣೇಶ್ ಪ್ರಸಾದ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಒಂದು ದಾರಿ ತೋರಿಸ್ಬೇಕು ಅಂದರೆ ಇದು ಜಾತಿ ವರ್ಗ ಇದೆಲ್ಲ ಬಿಟ್ಟು ಇದೆಲ್ಲ ಆ ಸೈಡು. ಬಿಕಾಸ್ ಇಡೀ ಮೈಸೂರು ಅಥವಾ ಮೈಸೂರು ಅಕ್ಕಪಕ್ಕ ಜಿಲ್ಲೆ ಬೆಳೆದ್ರೆ ನಾವೆಲ್ಲರೂ ಬೆಳೆದಂಗೆ ಆಗುತ್ತೆ. ಆ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋಂಥದ್ದು ಸ್ವಾಮೀಜಿಯವರ ನೇತೃತ್ವದಲ್ಲೇ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಇದನ್ನು ಮಾಡ್ತಾ ಇರೋದು ವೀರಶೈವ ಲಿಂಗಾಯತರು. ಸೊ ವೀರಶೈವ ಲಿಂಗಾಯತರು ಬಸವಣ್ಣವ್ರು ಹೇಳ್ದಂಗೆ ಪ್ರತಿಯೊಬ್ಬರೂ ನಾವು ಸೇರಿಸ್ಕೊಂಡು ಮಾಡಿದ್ರೇ ನಾವು ಒಬ್ಬರೇ ಬೆಳಿತೀವಿ ಅಂದರೆ ಅದು ಯಾವತ್ತೂ ಸಾಧ್ಯ ಆಗೋಲ್ಲ. ಸೊ ಆದ್ದರಿಂದ ಜಯಸ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಕೃಪಾ ಕಟಾಕ್ಷದೊಂದಿಗೆ ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಇಂಡಸ್ಟ್ರಿಯಲ್ ಮಿನಿಸ್ಟ್ರು MB ಪಾಟೀಲ್ ಅವ್ರನ್ನ ಸಹ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. MB ಪಾಟೀಲ್ ಅವ್ರಿಗೆ ನಮ್ಮ ಮೈಸೂರಿಗೆ ಏನೇನು ಆಗಬೇಕು, ಮೇಯ್ನಾಗಿ ಏರ್ಪೋರ್ಟ್ದು ಮತ್ತು ಇರೋವಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೊಸ ಕಂಪ್ನಿಗಳನ್ನ ತರಬೇಕು ಅಂತಲೂ ಮಾತಾಡಿದ್ದೀವಿ. ಅದ್ರ ಬಗ್ಗೆನೇ ನೀವು ಮಾತಾಡಿ. ಅವ್ರು ಯಾರೂ ಬಂದು ನಾವು ಲಿಂಗಾಯತರು, ನಾವು ಸಮಾಜ, ನಾವು ಇದು ಅವ್ರು ಯಾರು ಅದ್ರ ಬಗ್ಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ. ನಮ್ಮ ಇಂಡಸ್ಟ್ರೀಸು, ಬಿಸ್ನೆಸ್ಸು ಮೇಯ್ನಾಗಿ ಕೆಲಸನ ಉತ್ಪತ್ತಿ ಮಾಡೋವಂಥದ್ದು, ಹೆಚ್ಚಿನ ಒಂದು ಜಾಬ್ ಕ್ರಿಯೇಟ್ ಆದಾಗ ಇವತ್ತೊಂದು ದಿವಸ ಮೈಸೂರು ಇರ್ಬೋದು ಅಥವಾ ಬೇರೆ ಊರಲ್ಲಿ ಎಲ್ಲ ಮಕ್ಕಳು ಓದಿ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ವಯಸ್ಸಿನಲ್ಲಿ ಊರು ಬಿಟ್ಟು ಹೋಗ್ತಾರೆ. ಅಪ್ಪ ಅಮ್ಮದಿರು ಇವತ್ತಿನ ದಿವಸ ಮೈಸೂರಲ್ಲಿ ತುಂಬ ಜನ ಆ್ಯಕ್ಚುಲಿ ವಯಸ್ಸಾಗಿರೋವಂಥ ಪೇರೆಂಟ್ಸ್ ಇದ್ದಾರೆ. ಅವ್ರನ್ನ ಯಾರು ಕೇರ್ ಮಾಡೋರಿಲ್ಲ, ಅವ್ರಿಗೊಂದು ಮಾತ್ರೆ ತಂದು ಕೊಡೋರಿಲ್ಲ. ದೇ ಆರ್ ಡಿಪೆಂಡಿಂಗ್ ಆನ್ ಅದರ್ ಪೀಪಲ್. ಆ್ಯಕ್ಚುಲಿ ಪಕ್ಕದ ಮನೆಯವ್ರಿಗೋ ಯಾರಿಗೋ ಹೇಳಿ ಮಾಡಿ ತರಿಸ್ಕೋತಾರೆ. ಸೊ ಇಂಥದನ್ನೆಲ್ಲ ಕಮ್ಮಿ ಆಗಬೇಕು ಅಂದರೆ ನಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಆಚೆ ಹೋಗ್ತಾರೆ ಅಷ್ಟೇ ಅವ್ರಿಗೆ ಜಾಬ್ ಕ್ರಿಯೇಟಿವ್ ಮೈಸೂರಲ್ಲಿ ಆಗಬೇಕಾಗಿದೆ. ನಮ್ಮಲ್ಲಿ ಒಡ್ತಾ ಇರೋದೇ ಇವತ್ತೊಂದು ದಿವಸ ಜಾಗ ಇದೆ ಮೈಸೂರಲ್ಲಿ, ಎಲ್ಲ ಇದೆ, ಬಟ್ ಅದ್ರ ಇಂಡಸ್ಟ್ರೀಸ್ ಇಲ್ಲ. ಎಲ್ಲ ಬೆಂಗಳೂರು ಕೊಟ್ಟು
ಮಾಡಿಕೊಟ್ಟು ಅಲ್ಲೇನಾಗ್ತಾ ಇದೆ, ಬೆಂಗಳೂರಲ್ಲಿ ಯಾರಿಗೆ ಜಾಬ್ ಕೊಡ್ತಾ ಇದ್ದಾರೆ, ಹೊರಗಡೆ ನಾರ್ತ್ ಇಂಡಿಯಾದವ್ರು ಜಾಸ್ತಿ ಮಂದಿ ಸೇರ್ತಾ ಇದ್ದಾರೆ, ನಮ್ಮ ಹುಡುಗರು ಎಲ್ಲೂ ಹೋಗ್ತಾ ಇದ್ದಾರೆ, ಕೇಳಿದ್ರೆ ನಿಮ್ಮಲ್ಲಿರೋರಿಗೆ ಸ್ಕಿಲ್ ಇಲ್ಲ ಅಂತ. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಿಂದ ಹಿಡಿದು ಅಲ್ಲೇ ಮತ್ತೆ ತಿರ್ಗಾ ಜಾಬ್ ಕ್ರಿಯೇಟಿವ್ ಆಗಬೇಕು ಅಂತ ಹೇಳಿ ನಾವು 1.5 hour ನಾವು ಎಂ ಬಿ ಪಾಟೀಲ್ ಅವ್ರಿಗೆ ಇದನ್ನು ಬ್ರೀಫ್ ಮಾಡಿದ್ದೀವಿ. ಜೊತೆಯಲ್ಲೇನೇ ನಮ್ಮ ವಿಜೇಂದ್ರ ಅವರು ಬರ್ತಾ ಇದ್ದಾರೆ, ನಮ್ಮ ಅಲ್ಲಿನ MLA ಆದಂಥ ಗಣೇಶ್ ಪ್ರಸಾದ್ ಅವರು ಇದ್ದಾರೆ. ಅದ್ರ ಜೊತೆಯಲ್ಲೇ ನೀವು ನೋಡಿ ನಿತೀಶ್ ಪಾಟೀಲ್ ಅವರು ಈ ನಮ್ಮ MSILದು ಡೈರೆಕ್ಟರ್, ಅವರು MSMEದು ಡೈರೆಕ್ಟ್ರು. ಆ್ಯಂಡ್ ಅವರು ನಮಗೆ 1 hour ಹೇಳಿದ್ರು, ಈ ವಿತೌಟ್ ಶ್ಯೂರಿಟಿ ಇಲ್ದೇ ಯಾವ್ಯಾವುದಕ್ಕೆ ಲೋನ್ ಕೊಡ್ತೀವಿ, ಎಷ್ಟೆಷ್ಟು ಲಕ್ಷ ಕೊಡ್ತೀವಿ, ಎಷ್ಟು ಪರ್ಸೆಂಟ್ ಕೊಡ್ತೀವಿ. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬರೀ 4% ಲೋನ್ ಸಿಗುತ್ತೆ. ಟೋಟಲ್ ಅವ್ರು ಕೊಡೋದು 14% ಅಂತ ಕೊಡೋದು, ಅದರಲ್ಲಿ 10% ಸಬ್ಸಿಡಿ MSMEಯಿಂದನೇ ಇದೆ. ಇದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದನ್ನು ನಾವು ಉಪಯೋಗಿಸ್ಕೋತಾ ಇಲ್ಲ. ಸರ್ಕಾರಗಳು ಸುಮಾರು ಸವಲತ್ತುಗಳನ್ನ ಕೊಡುತ್ತೆ, ಬಟ್ ಆದರೆ ಆ್ಯಕ್ಚುಲಿ ಅದನ್ನು ತಗೊಳ್ಳೋರೇ ಇಲ್ಲ. ಇಲ್ಲಿ ಸಂಜೆ ನಡೆಯುವ ಕಾರ್ಯಕ್ರಮಕ್ಕೆ ಚಿತ್ರನಟ ಡಾಲಿ ಧನಂಜಯ್ ಹಾಗೂ ಇನ್ನಿತರರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಸಂಜೆ ಗಾಯಕ ವಾಸುಕಿ ವಬ್ಬೆ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಲಿದೆ ಅಂತ ತಿಳಿಸಿದರು. ಇದರ ಜೊತೆಗೆ ವಿವಿಧ ವಿಚಾರಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ವಿವರಿಸಿದರು. ಗೋಷ್ಠಿಯಲ್ಲಿ ಮಹಾದೇವ್ ಪ್ರಸಾದ್, ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಆನಂದ್, ಸ್ವಾಮಿ, ಮೋಹನ್, ವೀರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಯಾವುದೇ ಭಯವಿಲ್ಲದೆ ಪರೀಕ್ಷೆಗಳನ್ನ ಸಂಭ್ರಮದ ಹಬ್ಬದಂತೆ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ದಕ್ಷಿಣ ವಲಯದ ವ್ಯಾಪ್ತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ನಿರ್ವಹಣೆ ಮತ್ತು ಆತ್ಮವಿಶ್ವಾಸ ವೃದ್ಧಿಸುವ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು, ವಿದ್ಯಾರ್ಥಿಗಳು ಭಯವಿಲ್ಲದೆ ಧೃತಿಗೆಡದೆ ಒಬ್ಬ ಧೀರ ಯೋಧರಂತೆ ಪರೀಕ್ಷೆ ಬರೆಯಬೇಕು. ಪರೀಕ್ಷೆಯ ಬಗ್ಗೆ ಭಯ ಇಟ್ಟುಕೊಂಡು ಹೋದರೆ ಗೆಲ್ಲಲು ಕಷ್ಟವಾಗುತ್ತದೆ. SSLC ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಇನ್ನೂ 3 ತಿಂಗಳ ಕಾಲಾವಕಾಶ ಇದೆ. ಸಮಯವನ್ನು ಸಮರ್ಪಕವಾಗಿ ಬಳಸಿಕೊಂಡು ಚೆನ್ನಾಗಿ ಓದಿ ಉತ್ತಮ ಅಂಕ ಗಳಿಸಿ ಎಂದರು. ಶಿಕ್ಷಕರು ಕಳೆದ 10 ತಿಂಗಳಿಂದ ನಿಮಗೆ ಪಾಠ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಪಠ್ಯವನ್ನು ಪುನರಾವರ್ತನೆ ಮಾಡಿ ಪರೀಕ್ಷೆ ಎದುರಿಸಿ ಓದುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅವರು ಹೇಳಿದರು. ದಿನದ 24 ಗಂಟೆಗಳಲ್ಲಿ 8 ಗಂಟೆ ಓದುವುದಕ್ಕೆ ಮೀಸಲಿಡಿ. ತಂದೆ ತಾಯಿ ಶಿಕ್ಷಕರು ನಿಮ್ಮ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದಾರೆ. ಶ್ರದ್ಧೆಯಿಂದ ಓದಿ ತಂದೆ ತಾಯಿ ಮತ್ತು ಸಮಾಜಕ್ಕೆ ಉತ್ತಮ ನಾಗರಿಕರಾಗುವುದರೊಂದಿಗೆ ಉದ್ಯೋಗ ಅಲಂಕರಿಸಿ ಅಂತ ಅವರು ಹೇಳಿದರು. ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶಿವರಾಮೇಗೌಡ, ಡಯಟ್ ಉಪನಿರ್ದೇಶಕ ಪುರುಷೋತ್ತಮ್, ಶಿಕ್ಷಣಾಧಿಕಾರಿ ಮಹಾದೇವ್, ಸಂಪನ್ಮೂಲ ವ್ಯಕ್ತಿಗಳಾದ ಬಸವರಾಜು, ಗಣೇಶ್, ಬಾಲಕೃಷ್ಣನ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಸರ್ಕಾರ, ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ಸಭೆ, ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ತೀರ್ಮಾನ. ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಉದ್ಘಾಟನೆ, ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನ ಯಶಸ್ವಿ, ಪ್ರಗತಿ ಸಾಧಿಸಿದ ಸಹಕಾರಿಗಳಿಗೆ ಆತ್ಮೀಯ ಸನ್ಮಾನ. ಪಾದಚಾರಿ ರಸ್ತೆ ಕಾಮಗಾರಿ ಬಗ್ಗೆ ನಗರಸಭಾ ಅಧ್ಯಕ್ಷರ ಅಸಮಾಧಾನ, ಕಾಮಗಾರಿ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪ, ಸಮಸ್ಯೆ ಸರಿಪಡಿಸಲು ಅಧ್ಯಕ್ಷ ನಾಗೇಶ್ ತಾಕೀತು. ಪ್ರವಾಸಿಗರು ತೆರಳುತ್ತಿದ್ದ ಬಸ್ನಿಂದ ಅವಾಂತರ, ನೊಂದವರಿಗೆ ಸಹಾಯ ಹಸ್ತ ನೀಡಿದ ಸಂಘಟನೆಗಳ ಪದಾಧಿಕಾರಿಗಳು, ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗದ ಕಾರ್ಯಕ್ಕೆ ಮೆಚ್ಚುಗೆ. ಸರ್ ಎಂವಿ ಕ್ರೀಡಾಂಗಣದಲ್ಲಿ ಗೀತಾಂಜಲಿ ಕ್ರೀಡೋತ್ಸವ ಆಯೋಜನೆ, ಶಾಸಕ ರವಿಕುಮಾರ್ ಗೌಡ ಚಾಲನೆ, ವಿದ್ಯಾರ್ಥಿಗಳು ಕ್ರೀಡಾ ಪ್ರೇಮ ಬೆಳೆಸಿಕೊಳ್ಳಲು ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸಲಹೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.